ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ದೂರವಿಲ್ಲವ ಮುಕುತಿ, ದೂರವಿಲ್ಲವ ಪಾರಮಾರ್ಥ ತತ್ವ ಸುಖವ ಸೂರೆಗೊಂಬ ಯತಿಗದೇನು. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರೆಗೊಂಬ ಯತಿಗದೇನು. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಮನದೊಳರಿತು ಜನಿಸಿ ಕೆಡದ, ಮನದೊಳರಿತು ಜನಿಸಿ ಕೆಡದ ಚಿನುಮಯಾಂಶ ವಿಡಿದ ಯತಿಗೆ. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ತೋರುವ ಖಿಳ ವಿಷಯಗಳ ವಿಕಾರದಾಯ ಆಕೃತಿಗಳ. ತೋರುವ ಖಿಳ ವಿಷಯಗಳ ವಿಕಾರದಾಯ ಆಕೃತಿಗಳ. ಮೀರುತಸ್ತೆ ಭಾತಿ ಹಿತ ವಿಚಾರವರಿದು ಸುಖಿ ಪಾಯತಿಗೆ. ನಿರುತಸ್ತೆ ಭಾತಿ ಹಿತ ವಿಚಾರ ಅರಿದು ಸುಖಿ ಪಾಯತಿಗೆ. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಮೆರೆವ ದೃಕ್ಕೆ ಬ್ರಹ್ಮ ವಿಶ್ವರೀರಾವೆ ದೃಶ್ಯ ಎಂಬುದರಿದು. ಮೆರೆವ ದೃಕ್ಕೆ ಬ್ರಹ್ಮ ವಿಶ್ವರೀರಾವೆ ದೃಶ್ಯ ಎಂಬುದರಿದು. ಮರೆದು ಶ್ರೀ ಗುರು ಸಿದ್ಧನಲ್ಲಿ ಆ ಮರೆದು ಶ್ರೀ ಗುರು ಸಿದ್ಧನಲ್ಲಿ ಬೆರೆದು ಪೂರ್ಣನಾದ ಯತಿಗೆ. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರೆಗೊಂಬ ಯತಿಗದೇನು. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಇದು ಸರ್ಪಭೂಷಣ ಶಿವಯೋಗಿಗಳು ಅಂತೇಳಿ ಸುಮಾರು ಒಂದು 200 ವರ್ಷಗಳ ಹಿಂದೆ ಬದುಕಿದ್ದಂತ ಒಬ್ಬ ಮಹಾಯೋಗಿ, ಶಿವಯೋಗಿ. ಅವರ ಒಂದು ಅದ್ಭುತವಾದ ಪದ್ಯ. ಅವರು ಒಳ್ಳೆ ಕವಿಗಳು, ಶಿವಕವಿಗಳು ಅಂತ ಕರಿಬಹುದು ಅವರನ್ನು. ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿಯನ್ನ ಬರೆದ ಹಾಗೆ ಇವರು ಕೈವಲ್ಯ ಕಲ್ಪವಲ್ಲರಿ ಅಂತ ಬರೆದ್ರು. ಅಂದ್ರೆ ನಿಜಗುಣರ ಮೇಲೆ ಬಹಳ ಪ್ರೀತಿ.
ಜೊತೆಗೆ ಬಸವಣ್ಣವ್ರ ಮೇಲೂ ಬಹಳ ಪ್ರೀತಿ. ಬಸವ ತತ್ವಕ್ಕೆ ಆಧಾರವಾಗಿ ಅನೇಕ ಪದ್ಯಗಳನ್ನು ಬರೆದಿದ್ದಾರೆ. ಶ್ರೀ ಗುರು ಸಿದ್ಧ ಅನ್ನುವಂತಹ ಅವರ ಗುರುಗಳ ಹೆಸರೇ ಅದು, ಅಂಕಿತ ಇಟ್ಕೊಂಡ್ರು ಗುರು ಸಿದ್ಧ ಅಂತ ಹೇಳಿ. ಅದರಲ್ಲಿ ಶರೀರವೆಂತೆಂಬ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದುಣ್ಣಿರು ಬಹಳ ಪ್ರಸಿದ್ಧವಾದ ಹಾಡು. ಅದಕ್ಕಿಂತ ಪ್ರಸಿದ್ಧವಾದದ್ದು ಅಂದ್ರೆ ಅವ್ರದ್ದು ಬಿಡುಬಾಹ್ಯದೊಳುಡಂಬವ. ಸಾಮಾನ್ಯ ಎಲ್ಲರೂ ಕೇಳಿರ್ತೀರ ಅದನ್ನ, ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಬಿಡುಬಾಹ್ಯದೊಳುಡಂಬವ ಮಾನಸದೊಳಗೆಡೆಬಿಡದಿರು ಶಂಭುವ ಅಂತ ಹೇಳಿ. ಆಮೇಲೆ ಅನುಭಾವದಡಿಗೆಯ ಮಾಡಿ ಅಂತ ಒಂದು ಬರುತ್ತೆ, ಅದು ಬಹಳ ಪ್ರಸಿದ್ಧವಾದ. ಇನ್ನು ಈ ಹಾಡು ಗಾನಯೋಗಿ ಪಂಚಾಕ್ಷರಿ ಸಿನಿಮಾದಲ್ಲಿ ತಗೊಂಡಿದ್ದಾರೆ. ಸ್ವಲ್ಪ ಸಾಹಿತ್ಯ ಕೆಡಿಸ್ಬಿಟ್ಟಿದ್ದಾನೆ, ಹಂಸಲೇಖ ಕಡಿಮೆ ಮಾಡ್ಕೊಳಕ್ಕೋ ಏನೋ ಮಾಡಕ್ ಹೋಗಿ ಸ್ವಲ್ಪ ಕೆಡಿಸಿದಾನೆ. ಅದು ಬಿಟ್ರೆ ಅದೇ ಉದ್ದೇಶಪೂರ್ವಕವಾಗಿ ಕೆಡಿಸಿದಾನೆ. ಯಾಕೆ ಗೊತ್ತಿದೆ ಅವ್ರಿಗೆ, ಗೊತ್ತಿದ್ದು ಮಾಡ್ತಾರ ಅವ್ರು ಸಿನಿಮಾದವ್ರು. ಏನು ಇನ್ನೊಂದು ನುಡಿ ತಗೊಂಡಿದ್ರೆ ಅಂತ ತೊಂದರೆ ಆಗ್ತಿರ್ಲಿಲ್ಲ, ಆದ್ರೆ ತಗೊಂಡಿಲ್ಲ. ಆಮೇಲೆ ಅದ್ರ ಅರ್ಥನೇ ಕೆಡಂಗು ಮಾಡ್ಬಿಟ್ಟಿದ್ದಾನೆ. ಹಂಗ್ ಮಾಡಬಾರ್ದು. ಅದು ಸಾಹಿತ್ಯಕ್ಕೆ ಬೆಲೆ ಕೊಡಬೇಕು. ಮತ್ತೆ ಮೂರೇ ನುಡಿ ಇದೆ, ಅದೇನು ಬಹಳ ಇಲ್ಲ, ಅದನ್ನ ಸಿನಿಮಾದಲ್ಲಿ ಅಳವಡಿಸ್ಕೋಬಹುದಾಗಿತ್ತು. ತುಂಬಾ ಚೆನ್ನಾಗಿರೋದು ಅದು. ಒಳ್ಳೆ ಸಂದರ್ಭ ಅಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳ ದರ್ಶನಕ್ಕೆ ಪಂಚಾಕ್ಷರಿ ಗವಾಯಿಗಳು ಹೋಗಿರ್ತಾರೆ, ಸೊಲ್ಲಾಪುರಕ್ಕೆ ಹೊರಟಿರ್ತಾರೆ. ಹಂಗೆ ದಾರಿಯಲ್ಲಿ ಶಿವಯೋಗ ಮಂದಿರದ ಮೇಲೆ ಹೋಗ್ತಿರ್ತಾರೆ. ಹೋಗಿ ಹಾನಗಲ್ಲ ಗುರುಗಳಿಗೆ ಭೇಟಿ ಆಗ್ತಾರೆ. ಭೇಟಿ ಆದಾಗ ಅವರಿಗೆ ಅಂದ್ರೆ ಇನ್ನೇನು ನನ್ನ ಸಾವು ಸಮೀಪ ಬರ್ತಾ ಇದೆ ಅಂತ ಅನ್ಸಿರುತ್ತೆ. ಇರೋದಿಲ್ಲ ಅವರಿಗೆ, ಹಾನಗಲ್ ಕುಮಾರೇಶ್ವರರಿಗೆ. ಆವಾಗ ಬಹಳ ಪ್ರೀತಿ, ಪಂಚಾಕ್ಷರಿ ಗುರುಗಳ ಮೇಲೆ ಬಹಳ ಪ್ರೀತಿ ಶಿಷ್ಯ ಅವ್ರಿಗೆ. ಪಂಚಾಕ್ಷರಿ ಯಾವ್ದಾದ್ರು ಒಂದು ಒಳ್ಳೆ ಹಾಡು ಹೇಳಪ್ಪ, ಈ ಜೀವಾತ್ಮ ಪರಮಾತ್ಮನ ಜೊತೆ ಬೆರಿಬೇಕು ಅಂತ ಬೆರೆಯುವಂತ ಅರ್ಥ ಬರುವಂತ ಹಾಡು ಹೇಳು ಅಂದಾಗ ಈ ಹಾಡನ್ನ ಹಾಡ್ತಾರೆ. ಅದು ಸಿನಿಮಾದಲ್ಲಿ ಬರುತ್ತೆ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬ ಯತಿಗದೇನು. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖ ಅಂದ್ರೆ ಈ ಸುಖದಲ್ಲಿ 3 ಪ್ರಕಾರದ ಸುಖ ಇರುತ್ತೆ, ನೀವು ತಿಳ್ಕೊಬೇಕನ್ನ. ಪ್ರತಿಯೊಬ್ರು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. 3 ರೀತಿಯ ಸುಖಗಳಿರುತ್ತೆ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಇಂದ್ರಿಯ ಸುಖ. ಇಂದ್ರಿಯ ಸುಖ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಅನುಭವಕ್ಕೆ ಬರುತ್ತೆ. ನಾಲಿಗೆ ಜೊತೆ ರುಚಿ ಬೆರೆತಾಗ, ಕಣ್ಣಿಗೆ ಒಳ್ಳೆಯ ರೂಪ ಸಿಕ್ಕಾಗ, ಮೂಗಿಗೆ ಸುವಾಸನೆ ಬಂದಾಗ, ಚರ್ಮಕ್ಕೆ ಸ್ಪರ್ಶ ಬಯಸುವಂತಹ ಸ್ಪರ್ಶ ಸಿಕ್ಕಾಗ, ಆಮೇಲೆ ಕಿವಿಗೆ ಶಬ್ದ. ಇವು ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯಗಳು ಅಂತ ಕರೀತಾರೆ. ಅವುಗಳು ಆ ಇಂದ್ರಿಯಗಳಿಗೆ ಸಿಕ್ಕಾಗ ಸುಖ ಅನ್ಸುತ್ತೆ. ಆದ್ರೆ ತುಂಬಾ ಕ್ಷಣಿಕ, ಆ ಸುಖ ತುಂಬಾ ಕ್ಷಣಿಕ. ಅಷ್ಟೇ ಅಲ್ಲ, ಅದು ಜಾಸ್ತಿ ಆದ್ರೆ ದುಃಖವೇ. ಈಗ ನಿಮಗೆ ತುಂಬಾ ಇಷ್ಟ, ಈಗ ನಮ್ ನಿರಂಜನಿಗೆ ಬಜ್ಜಿ ಬಹಳ ಇಷ್ಟ ಅಂತಂದ್ರೆ, ಬಜ್ಜಿ ಮಂಡಾಳ ಅಲ್ಲ ನಿಮ್ ಕಡೆ, ಬಹಳ ಪ್ರೀತಿ ಅಂತಂದ್ರೂ ಏನೊಂದ್ 4 ಬಜ್ಜಿ ತಿನ್ಬೋದಾ? ಕಷ್ಟಪಟ್ಟು ತಿಂದ್ರೆ 4 ಬಜ್ಜಿ, ಒಂದಿಷ್ಟು ಚುರುಮುರಿ ಸೂಸ್ಲ, ಆ ಕಡೆ ಮಂಡಾಳ ಅಂತಾರ, ತಿನ್ಬೋದು. ಚಲೋ ಮಾಡಿ ಬಾಳ ಅಂದ್ರೆ 5, 6 ತಿನ್ಬೋದು. ಇನ್ನೂ ಜಾಸ್ತಿ ತಿಂತಾನೆ ಅಂದ್ರೆ ಉಚಿತವಾಗಿ ಕೊಟ್ಟರು ಒಂದು 8, 7, 8 ತಿನ್ಬೋದು. ಹಂಗೂ ಒಂದ್ 10 ತಿನ್ಸಿದ್ರೆ ಎಲ್ಲದೂ ವಾಪಸ್ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ವ? ಅಂದ್ರೆ ಈ ಇಂದ್ರಿಯಗಳ ಸುಖಕ್ಕೆ ಲಿಮಿಟೇಷನ್ ಇದೆ.
ಒಂದು ಮಿತಿ ಇದೆ. ಆಮೇಲೆ ಇನ್ನೊಂದು ಇದ್ರ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಇಲ್ಲೇ ಹೋದ್ರೂ ತಡ್ಕೊಳಕ್ಕಾಗಲ್ಲ, ಇದ್ರೂ ಜಾಸ್ತಿ ಆದ್ರೆ ತಡ್ಕೊಳಕ್ಕಾಗಲ್ಲ, ಇಲ್ಲೇ ಹೋದ್ರೆ ಮತ್ ಬೇಕು ಅನ್ಸುತ್ತೆ. ಆಮೇಲೆ ತಿಂತ ಸುಖ ಕಡಿಮೆ ಆಗ್ತಾ ಬರುತ್ತೆ. ಮೊದಲನೇ ಬಜ್ಜಿಲಿ ಇದ್ದಿದ್ದು ಎರಡನೇ ಬಜ್ಜಿಗಿರಲ್ಲ, ಎರಡನೇ ಬಜ್ಜಿಗಿದ್ದು ಮೂರನೇ ಬಜ್ಜಿಗಿರಲ್ಲ, ನಾಲ್ಕನೇ ಬಜ್ಜಿಗಿರಲ್ಲ, ಈ ತರ. ಅದಕ್ಕೆ ಶರಣರು ಏನ್ ಹೇಳಿದ್ರಂದ್ರೆ, ಈ ಇಂದ್ರಿಯ ಸುಖವನ್ನ ಪ್ರಸಾದೀಕರಿಸ್ಕೊಳ್ಳಿ, ಅಂದ್ರೆ ಕಷ್ಟಪಟ್ಟು ಪ್ರಾಪ್ತಿ ಮಾಡ್ಕೊಳ್ಳಿ. ಅದನ್ನ ಯಾವುದು ನಮಗೆ ಕಷ್ಟದಿಂದ ಸಿಗುತ್ತೋ ಅದರಲ್ಲಿ ಸುಖ ಇದೆ. ಬೇಕು 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 ಅಂತ ಸಂಗ್ರಹ ಮಾಡಿ ಅಕ್ಕಿ ತಿನ್ನಕ್ ಹೋದ್ರೆ ದಿವಸ ಹಬ್ಬನೇ ಮಾಡ್ತಾ ಇರಿ, ಅದರ ಹಬ್ಬದಲ್ಲಿ ಏನಿದೆ ಸುಖ? ಯಾವತ್ತೋ ಒಂದ್ ದಿವ್ಸ ಹಬ್ಬ ಮಾಡಿ, ಹೋಳಿಗೆ ಮಾಡ್ರಿ, ಯಾವತ್ತೋ ಒಂದ್ ದಿವ್ಸ ಬಜ್ಜಿ ಮಾಡ್ರಿ, ಬಹಳ ಖುಷಿ ಇರ್ತದೆ, ಚೆನ್ನಾಗಿರ್ತದೆ. ದಿವಸ ಮಾಡೋದ್ರಲ್ಲಿ ಏನ್ ಅರ್ಥ ಇರುತ್ತೆ? ಆದ್ರಿಂದ ಇಂದ್ರಿಯ ಸುಖಕ್ಕೆ ಲಿಮಿಟೇಷನ್ ಇದೆ. ಎರಡನೇದು, ಮೊದಲನೇದು ಇಂದ್ರಿಯ ಸುಖ ಅಂತ ಕರೀರಿ, ಎರಡನೇದು ಸಂತೋಷ. ಎರಡನೇದು ಯಾವುದು? ಸಂತೋಷ. ಬೌದ್ಧಿಕ ಸಂತೋಷ ಅಂತ ಕರೀತಾರೆ, ಇಂಟೆಲೆಕ್ಚುಯಲ್ ಹ್ಯಾಪಿನೆಸ್. ಮೊದಲನೇದು ಸೆನ್ಶುಯಲ್ ಪ್ಲೆಷರ್ ಅಂತ ಹೇಳ್ತಾರೆ, ಆ ಇಂದ್ರಿಯ ಸುಖ ಅಂತ ಕರೀತಾರೆ ಅದಕ್ಕೆ. ಎರಡನೇದು ಸಂತೋಷ, ಬೌದ್ಧಿಕ ಸಂತೋಷ. ಈ ಒಂದು ಒಳ್ಳೆ ಸಂಗೀತ ಕೇಳ್ತೀರಾ, ಈ ಸಿನಿಮಾ ಹಾಡು ಕೇಳಿದಾಗ ಆಗೋದು ಸುಖ. ಅದೇ ಶಾಸ್ತ್ರೀಯ ಸಂಗೀತವನ್ನ ಅರ್ಥ ಮಾಡಿಕೊಂಡು, ನೀವು ಶಾಸ್ತ್ರೀಯ ಸಂಗೀತ ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಸ್ವಲ್ಪ ಸಂಗೀತ ವಿದ್ಯೆ ಇರ್ಬೇಕಾಗತ್ತೆ, ಅಥವಾ ಜನ್ಮ ಜನ್ಮಾಂತರದಿಂದ ಅದು ಸಂಸ್ಕಾರ ಬಂದಿರ್ಬೇಕಾಗತ್ತೆ. ಅದು ಸಂತೋಷ ಅಂತ ಕರೀತೀವಿ. ಒಂದು ಒಳ್ಳೆ ಹಾಡು ಕೇಳಿದಾಗ, ಒಂದು ಒಳ್ಳೆ ಪ್ರವಚನ ಕೇಳಿದಾಗ, ಒಂದು ಒಳ್ಳೆ ಪುಸ್ತಕ ಓದಿದಾಗ, ಪುಸ್ತಕ ಓದಿ ಸಂತೋಷ ಪಡ್ಬೇಕಾದ್ರೂ ಕೂಡ ಒಳ್ಳೆ ಸಂಸ್ಕಾರ ಇರ್ಬೇಕಾಗತ್ತೆ. ಸಂಸ್ಕಾರ ಇಲ್ಲದೆ ಹೋದ್ರೆ ಪುಸ್ತಕ ಓದಕ್ಕೆ ಮನ್ಸಾಗಲ್ಲ, ಅದ್ರಲ್ಲೂ ಒಳ್ಳೆ ಪುಸ್ತಕ ಓದಕ್ಕೆ ಮನ್ಸೇ ಆಗಲ್ಲ. ಆದ್ರಿಂದ ಒಳ್ಳೆ ಪುಸ್ತಕ ಓದೋದಕ್ಕೂ ಕೂಡ ಒಳ್ಳೆ ಸಂಸ್ಕಾರ ಬೇಕಾಗತ್ತೆ. ಆ ಬುದ್ಧಿಗೆ ಸಂಸ್ಕಾರ ಇದ್ದು ಕುಬುದ್ಧಿ ಹೋಗಿ ಸುಬುದ್ಧಿಯಾಗಿ ಅದು ಏನು ಉನ್ನತ ವಿಷಯಗಳಲ್ಲಿ ಆನಂದ ಪಡ್ತಾರ, ಸಂತೋಷ ಅಂತ ಕರೀತಾರೆ. ಆದ್ರೆ ಅದಕ್ಕೂ ಲಿಮಿಟ್ ಇದೆ, ಅದಕ್ಕೂ ಮಿತಿ ಇದೆ, ಅದು ಎಲ್ರಿಗೂ ಸಿಕ್ಕಲ್ಲ. ಆಮೇಲೆ ಕೆಲವರು ತುಂಬಾ ಓದಿದ್ರೆ ಅರ್ಥ ಮಾಡ್ಕೊಳ್ಳಾರ್ದೆ ಅಥವಾ ನಡೆನುಡಿ ಇಲ್ಲಾರ್ದೆ ಓದಿ ಹುಚ್ಚರಾಗ್ಬಿಡ್ತಾರೆ. ಇದು ಎರಡನೇದು ಸಂತೋಷ. ಒಂದೊಳ್ಳೆ ಪ್ರಕೃತಿ ಸೌಂದರ್ಯ ನೋಡ್ತೀರ, ಏನೋ ಒಂದು ಭಾವುಕ ಘಟನೆ ನಿಮ್ಮ ಮನಸ್ಸಿಗೆ ತುಂಬಾ ಹಿಡಿಸುವಂತಹದ್ದು ಅಥವಾ ನಿಮ್ಮ ಮನಸ್ಸಿಗೆ ಸ್ಪಂದನ ಮಾಡುವಂತಹದ್ದು, ಈ ತರದ್ದು ನೋಡಿದಾಗ ಆಗುವಂತಹದ್ದು ಅಥವಾ ಸಂತೋಷ ಇರ್ಬೋದು ಅಥವಾ ಅಸಂತೋಷನೂ ಇರ್ಬೋದು, ತುಂಬಾ ದುಃಖ ಆಗ್ಬೋದು, ಅಲ್ಲಿ ಎರಡೂ ಇರುತ್ತೆ. ಅಲ್ಲಿ ಮೂರನೇದೊಂದಿದೆ, ಅದು ಸ್ಪಿರಿಚುವಲ್ ಬ್ಲಿಸ್ ಅಂತ ಹೇಳ್ತಾರೆ. ಅಂದ್ರೆ ಆತ್ಮಿಕ ಸುಖ, ಆಧ್ಯಾತ್ಮಿಕ ಸುಖ, ಆತ್ಮಾನಂದ ಅಂತ ಆನಂದ ಅಂತ ಕರಿಬಹುದು. ಅದಕ್ಕೆ ಇಂಗ್ಲಿಷಲ್ಲಿ ಬ್ಲಿಸ್ ಅಂತಾರೆ. ಅದು ಯಾವಾಗ ಸಿಗುತ್ತಪ್ಪ ಅಂತಂದ್ರೆ, ಅದು ನಿಮ್ಮೊಳಗೆ ಇದೆ, ನಿಮ್ಮೊಳಗೆ ಸಿಗುವಂಥದ್ದು. ಅಂದ್ರೆ ಧ್ಯಾನ ಮಾಡುವಾಗ, ಒಳ್ಳೆ ನಿದ್ದೆ ಮಾಡಿದ್ರಿ, ಈಗ ಮೊನ್ನೆ ಪಾದಯಾತ್ರೆ ಹೋಗಿ ಬಂದ್ಬಿಟ್ಟು ನೀವು ಸುಖ ಏನು ಬೆಳಗ್ಗೆ ಮಲ್ಕೊಂಡಿದ್ರೆ, ಮಧ್ಯಾಹ್ನ ಮಲ್ಕೊಂಡಿದ್ರೆ, ನಮ್ಮ ಅಭಿಷೇಕ ಹೇಳ್ತಿದ್ದ, ಒಂದು 8-10 ತಾಸು ಮಲಗಿರ್ಬೇಕು ಮೋಸ್ಟ್ಲಿ ಅವನು. ಅಷ್ಟು ಎಲ್ಲಿ ಮಲಗಿದೇನೆ ಅಂತ ಗೊತ್ತಾಗಲ್ಲ. ಅದು ಆಧ್ಯಾತ್ಮಿಕ ಸುಖ ಅಲ್ಲ, ಅದು ನಿಜವಾಗಿ ಸುಷುಪ್ತಾವಸ್ಥೆ ಅಂತ ಕರೀತಾರೆ. ಆದ್ರೆ ಈ ಎಲ್ಲದಕ್ಕಿಂತ ಹೆಚ್ಚು ಸುಖ ಇದೆ ಅದರಲ್ಲಿ, ಓದಿದ್ದಕ್ಕಿಂತನೂ, ಆಮೇಲಿಂದ ಏನಾದ್ರೂ ತಿಂದಿದ್ದಕ್ಕಿಂತಲೂ ಹೆಚ್ಚಿನ ಸುಖ ಅದರಲ್ಲಿದೆ. ಅದರ ಮುಂದಿನ ಅವಸ್ಥೆನೆ, ಸುಷುಪ್ತಿಯ ಮುಂದಿನ ಅವಸ್ಥೆ ತುರಿಯಾವಸ್ಥೆ ಅಂತ ಕರೀತಾರೆ. ಅಲ್ಲಿ ಜಾಗ್ರ, ಸ್ವಪ್ನ, ಸುಷುಪ್ತಿ ಮೂರೂ ಇಲ್ಲ. ಮೂರನ್ನು ತೆಗೆದುಹಾಕಿ ಅವನು ಧ್ಯಾನಾಸಕ್ತನಾಗಿ ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅಲ್ಲಿ ಏನನ್ನು ತಿನ್ನಬೇಕಾಗಿಲ್ಲ, ಏನನ್ನು ಕುಡಿಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ಆ ಒಂದು ಸುಖ ಇದೆಯಲ್ಲ, ಅದು ಆತ್ಮಾನಂದ ಅಂತ ಕರೀತಾರೆ, ಆಧ್ಯಾತ್ಮಿಕ ಸುಖ ಅಂತ ಕರೀತಾರೆ. ಅದು ಸಿಗಬೇಕಾದ್ರೆ ಬಹಳ ಪ್ರಯತ್ನ ಬೇಕು. ಇವುಗಳಿಗೇನು ಪ್ರಯತ್ನ ಜಾಸ್ತಿ ಬೇಕಾಗಿಲ್ಲ. ಮೊದಲನೇ ಸುಖಕ್ಕಂತೂ ಯಾರು ಬೇಕಾದ್ರೂ ಅನುಭವಿಸ್ಬೋದು. ಸಣ್ಣ ಮಗುವಿನಿಂದ ಹಿಡ್ಕೊಂಡು ಈಗ 1 3 ವರ್ಷದ ಮಗುಗೂ ಅದಕ್ಕೆ ಇಷ್ಟವಾದ ತಿಂಡಿ ಕೊಟ್ಬಿಡಿ, ಕುರ್ಕುರೆ ಕೊಟ್ಬಿಡಿ,
ಏನು ಖುಷಿ ಆಗತ್ತ ಅದಕ್ಕೆ. ಬಾಳೆಹಣ್ಣು ಇಡಿ, ಕುರ್ಕುರೆನು ಇಡಿ, ಯಾವ್ದನ್ನ ತಗೊಳತ್ತ? ಕುರ್ಕುರೆ ತಗೊಳತ್ತೆ, ಬಾಳೆಹಣ್ಣು ಖಂಡಿತ ತಗೊಳಲ್ಲ. ಅದೇ ಬಾಳೆಹಣ್ಣು ತಗೋಬೇಕಾದ್ರೆ, ಕುರ್ಕುರೆ ಬಿಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ತಿಳುವಳಿಕೆ ಬೇಕಾಗತ್ತೆ. ಆ ತಿಳುವಳಿಕೆ ಬರ್ಬೇಕು. ಅದು ಯಾವ್ದ್ರಿಂದ ಬರುತ್ತೆ ಅಂದ್ರೆ ಪೂರ್ವಕವಾದಂತಹ ನಡೆನುಡಿಯಿಂದ ಬರುತ್ತೆ. ಹೀಗೆ ಈ ಏನು 3 ಸುಖಗಳಿದಾವಲ್ಲ, 3ನೇ ಸುಖವನ್ನೇ ಇಲ್ಲಿ ನಮ್ಮ ಸರ್ವಭೂಷಣ ಶಿವಗಳು ಹೇಳ್ತಾ ಇರೋದು 3ನೇ ಸುಖ, ಪಾರಮಾರ್ಥ ಸುಖ. ದೂರವಿಲ್ಲವೋ ಮುಕುತಿ, ಮುಕುತಿ ಅಂದ್ರೆ ಬಿಡುಗಡೆ, ಮೋಕ್ಷ, ಮುಕ್ತಿ. ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬ ಯತಿಗದೇನು, ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅವನೇ ಯತಿ ಹೇಗಿರ್ತಾನೆ, ಹೇಗೆ ಈ ಜಗತ್ತಿನಲ್ಲಿ ಬದುಕ್ತಾನೆ ಅಂದ್ರೆ, ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ ಚಿನುಮಯಾಂಶವಿಡಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಅಂದ್ರೆ ಈ ಜಗತ್ತು ಅಥವಾ ಸಂಬಂಧಗಳು ಇಲ್ಲೇನು ಹುಟ್ಟುವ ಅಥವಾ ಕೆಡುವ ಎರಡೂ ಇರುತ್ತೆ. ಹುಟ್ಟು, ಬದುಕು, ಸಾವು ಎಲ್ಲ ಇರುತ್ತೆ. ಅವನಿಗೆ ಹುಟ್ಟು ಹುಟ್ಟುನು ಮಹತ್ವದ್ದಲ್ಲ, ಸಾವು ಮಹತ್ವದ್ದಲ್ಲ. ಯತಿಗೆ ಪರಮಾತ್ಮ ಕಳಿಸಿದ್ರೆ ಬರ್ತಾರೆ, ಪರಮಾತ್ಮ ಕರೆದ್ರೆ ಹೋಗ್ತಾರೆ. ಅದಕ್ಕೆಲ್ಲ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಕರೆಯದೆ ಬಂದವರು, ಹೇಳದೆ ಹೋದವರು. ಅರ್ಥ ಆಯ್ತಲ್ಲ? ನಾವು ಬಹಳ ಜನ ಹೆಂಗಿದೀವಿ ಅಂದ್ರೆ, ಕರೆಯದೆ ಬಂದವರು, ಹೇಳದೆ ಹೋಗ್ಬಿಡ್ತೀವಿ. ಯಾರಿಗೂ ನಮಗೆ ಗೊತ್ತೇ ಇರಲ್ಲ ನಮ್ಮ ಸಾವು, ಹಾಗೆ ಹೊರಟೋಗ್ಬಿಡ್ತೀವಿ. ಕರೆಯದೆ ಬರೋರು, ಹೇಳದೆ ಹೋಗೋರು ಅಂತ ಎಷ್ಟು ಚಂದ ಬಳಸ್ತಾರ ಅಲ್ಲವ ಪ್ರಭುಗಳು. ಅದನ್ನ ಸತ್ಯ ತಿಳ್ಕೊಂತಾನೆ ಯೋಗಿ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳು ಅರಿತು, ಮನದಲ್ಲಿ ಅರ್ಥ ಮಾಡ್ಕೊಂಡು, ಜನಿಸಿ ಕೆಡದ ಚಿನುಮಯಾಂಶವಿಡಿದ ಯತಿಗೆ ದೂರವಿಲ್ಲವೋ. ಚಿನುಮಯಾಂಶ ಅಂದ್ರೆ ಆತ್ಮ ಸ್ವರೂಪ. ಈ ಕೆಡ್ತಕ್ಕಂಥದ್ದನ್ನೆಲ್ಲ ಬಿಟ್ಟು ಕೆಡಲಾರದೆ ಇರ್ತಕ್ಕಂಥ ಆತ್ಮತತ್ವವನ್ನ ಅಥವಾ ಧ್ಯಾನ, ಆಮೇಲೆ ಏನು ತನ್ನೊಳಗೆ ತಾನು ಸುಖ ಪಡ್ತಕ್ಕಂಥದ್ದನ್ನ ಕಲ್ತ್ಕೊಂಡ್ರೆ ಅವನಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ತೋರುವ ಕಿಳ ವಿಷಯಗಳ ವಿಕಾರದಾಹ್ಯ ಆಕೃತಿಗಳ ಮೀರುತ ಅಸ್ಥಿ ಭಾತಿ ವಿಚಾರ ವಿಡಿದು ಸುಖಿಪಯತಿಗೆ ದೂರವಿಲ್ಲವೋ ಮುಕುತಿ, ದೂರ. ತೋರುವ ಕಿಳ ವಿಷಯಗಳು, ಅಖಿಳ ಅಂದ್ರೆ ಎಲ್ಲ ಈ ವಿಷಯಗಳೇನಿದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ಕಿವಿ, ಚರ್ಮ, ಆಮೇಲಿಂದ ಏನು ನಾಲಿಗೆ, ಕಣ್ಣು, ಮೂಗು, ಇವಕ್ಕೆಲ್ಲ ಏನು ತೋರ್ತಾವಲ್ಲ, ಇವು ಶಾಶ್ವತವಾದವಲ್ಲ, ಇವು ಹಿಂಗೆ ಇರೋದಿಲ್ಲ. ತೋರುವ ಕೆಳ ವಿಷಯಗಳ ವಿಕಾರದಾಹ್ಯ ಆಕೃತಿಗಳ, ವಿಕಾರದಾಹ್ಯ, ಆಹ್ಯ ಅಂದ್ರೆ ಗೊಂಬೆಗಳ ತರ ತೋರಿ ಅಡಗತಕ್ಕಂತಹ ರೂಪಗಳು, ಅವು ಶಾಶ್ವತ ಅಲ್ಲ ಅಂತ ವಿಕಾರದಾಹ್ಯ ಆಕೃತಿಗಳ ಮೀರುತ, ಅದನ್ನು ಬಿಟ್ಟು ಅಸ್ಥಿಭಾತಿ ವಿಚಾರವರಿದು ಸುಖಿಪೈತಿ. ಅಸ್ಥಿಭಾತಿ ಅಂದ್ರೆ ಯಾವುದು ಸತ್ಯವೋ, ಯಾವುದು ಇದಕ್ಕೆ ಕಾರಣವೋ, ಇದನ್ನ ಅರ್ಥ ಮಾಡ್ಕೊಂಡು ಈ ಜಗತ್ತು ಮತ್ತು ಜಗತ್ತಿಗೆ ಕಾರಣವಾದಂತಹ ಪರಮಾತ್ಮನ ಅರ್ಥ ಮಾಡ್ಕೊಂಡು ಬದುಕುವ ಯೋಗಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಮೆರೆವ ದೃಕ್ಕೆ ಬ್ರಹ್ಮ ವಿಶ್ವದಿರವೆ ದೃಶ್ಯ ಎಂಬುದರಿದು ಮರೆದು, ಇದನ್ನು ಮರೆತು ಶ್ರೀ ಗುರು ಸಿದ್ಧನಲ್ಲಿ ಬೆರೆದು ಪೂರ್ಣನಾದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಮೆರೆವ ದೃಕ್ಕೆ ಬ್ರಹ್ಮ, ಮೆರೆವ ದೃಕ್ ಅಂದ್ರೆ ಏನು, ಈ ದೃಶ್ಯದ ಹಿಂದಿರುತ್ತಲ್ಲ ಅದು. ದೃಶ್ಯ ಅಂದ್ರೆ ಕಣ್ಣಿಗೆ ತೋರುವಂಥದ್ದು, ದೃಕ್ ಅಂದ್ರೆ ಕಣ್ಣು. ಈ ಮೆರೆವ ದೃಕ್ ಅಂದ್ರೆ ಎಲ್ಲ ಜಗತ್ತಿನ ಹಿಂದೆ ಇರ್ತಕ್ಕಂಥ ಆತ್ಮಕ್ಕೆ ಅವರು ದೃಕ್ ಅಂತ ಕರೆದಿದ್ದಾರೆ. ಅದು ಸತ್ಯ. ಮೆರೆವ ದೃಕ್ಕೆ ಬ್ರಹ್ಮ, ವಿಶ್ವದಿರವೇ ದೃಶ್ಯ. ಈ ವಿಶ್ವ ಇವತ್ತಿನ ಇದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ಇನ್ನೊಂದು ಮುಂದಿನ ವರ್ಷಕ್ಕಿರಲ್ಲ, ಮುಂದಿನ ವರ್ಷಕ್ಕಿದ್ದಂಗೆ ಅದ್ರ ಮುಂದಿನ ವರ್ಷ ಇರಲ್ಲ. ಮೆರೆವ ದೃಕ್ಕೆ ಬ್ರಹ್ಮ ವಿಶ್ವದಿರವೇ ದೃಶ್ಯ ವೆಂದರಿದು ಮರೆದು, ಅಂದ್ರೆ ಇದನ್ನ ಮರೆತು ಬೆರೆದು ಪೂರ್ಣನಾದ ಯತಿಗೆ, ಅಂದ್ರೆ ಪೂರ್ಣತ್ವವನ್ನು ಯಾರು ಸಾಧಿಸಿರ್ತಾನೋ ಆ ಯತಿಗೆ, ಯತಿ ಅಂದ್ರೆ ಯೋಗಿ, ಎಲ್ಲವನ್ನೂ ತ್ಯಾಗ ಮಾಡಿದಂತಹ ಮಹಾಯತಿ, ಅವನು ಸರ್ವಸಂಗ ಪರಿತ್ಯಾಗಿ, ಅವನಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಮನುಷ್ಯ ಕೊನೆಗೆ ಈ ಸ್ಥಿತಿಗೆ ಎಲ್ಲರೂ ಬರಲೇಬೇಕು. ಒಂದಲ್ಲ ಒಂದು ಜನ್ಮದಲ್ಲಿ ಅಥವಾ ಇವತ್ತು ನಾಳೆ ಯಾವಾಗ್ತಾದ್ರೂ ನಾವು ಸಾಧನೆ ಮಾಡ್ಲೇಬೇಕು, ಈ ಸ್ಥಿತಿಗೆ ಬರಲೇಬೇಕು. ತಡ ಮಾಡೋದು ಯಾಕೆ? ಬೇಗನೆ ಬನ್ನಿ, ಬೇಗನೆ
ಸಾಧನೆ ಮಾಡಿ ಅಂತಕ್ಕಂಥದ್ದು ಯೋಗಿಗಳ ಕರೆ. ಅದು ಕೂಡಿ ಬರ್ಬೇಕು. ಆ ಭಾಗ್ಯ ಬರ್ಬೇಕಾದ್ರೆ ಎಲ್ರಿಗೂ ಸುಮ್ಮನೆ ಬರಲ್ಲ. ಯಾರು ಸತತ ಸಾಧನೆ ಮಾಡಬೇಕು, ಪ್ರಯತ್ನಶೀಲರಾಗಿರ್ಬೇಕು, ಜೊತೆಗೆ ಸರ್ವ ಸಮರ್ಪಣಾ ಭಾವ ಇದ್ರೆ ಅದು ಸಾಧ್ಯ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.